ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಧಿ ಕಡಿ. ನಾನು ಫಸ್ಟ್ ಟೈಮ್ ಮಾಡಿ ವೀಡಿಯೋದೊಳಗೆ ಹಾಕಿದ್ದೀನಿ, ಆದರೆ ಹಳೇದು ಆಗಿರೋದ್ರಿಂದ ಕೆಲವ್ರಿಗೆ ಗೊತ್ತಿರಲ್ಲ, ತಿರ್ಗಾ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೀವು ಯಾವ ತರಕಾರಿ ಬೇಕಂದರೆ ಹಾಕ್ಕೊಬೋದು. ನಾನು ಇದರೊಳಗಡೆ ಇದು ಗೋರಿಕಾಯಿ, ಕ್ಯಾರೆಟು ಮತ್ತು ನುಗ್ಗೆಕಾಯಿ ಹಾಕಿದ್ದೀನಿ. 4 ಟೊಮಟ ನಾನು ಚೆನ್ನಾಗಿ ತೊಳೆದು ಇದು ಮಿಕ್ಸಿ ಒಳಗೆ ರುಬ್ಕೊತೀನಿ. ಸ್ವಲ್ಪ ಅರಿಶಿಣ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನ್ ಜೀರಿಗೆ, 1 ಇಂಚು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನು ಮೆಂತ್ಯ, ಸ್ವಲ್ಪ ಕರಿಬೇವು, ಹಿಂಗು ಮತ್ತು ಹಸಿಮೆಣಸಿನ್ಕಾಯಿ 2. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟು ಟೊಮಟ ಮಿಕ್ಸಿಗೆ ರುಬ್ಕೊಂಬಿಡೋಣ. ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರೊಳಗೆ ಮಾಡ್ಕೊಳ್ಳೋಣ. ಇಂಥದ್ರೊಳಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ಕೊತೀನಿ. 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನು ಮೆಂತ್ಯ ಕಾಳು ಹಾಕ್ಕೊತೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ, ಸಣ್ಣ ಕಟ್ ಮಾಡಿರೋದು 1 ಇಂಚು ಶುಂಠಿ ಹಾಕ್ಕೊತೀನಿ, 3 ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, 2 ಕಡ್ಡಿ ಕರಿಬೇವು, ಸ್ವಲ್ಪ ಇಂಗು. ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಡಲೆ ಹಿಟ್ಟು ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ತಿರುಗ್ಸೋಣ. ಈ ಎಣ್ಣೆ ಒಳಗೆ ಬೇಯಬೇಕು ಒಂದು 2 ನಿಮಿಷ. ಈ ಹಸಿ ವಾಸನೆ ಹೋಗಬೇಕು ಕಡಲೆ ಹಿಟ್ಟದು. 10 ಗಂಟೆ ನಾವು ಇದು ಕಮ್ಮಿ ಮಾಡ್ಕೊಂಡ್ರಿ, ಗ್ಯಾಸ್ನ ಫಾಸ್ಟ್ ಇಟ್ಕೊಬೇಡ್ದು. ಇದಕ್ಕೇನೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ, 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಚೆನ್ನಾಗಿ ಇದೆಲ್ಲ ಈ ಅರಿಶಿನ ಅಚ್ಚ ಖಾರದ ಪುಡಿ ಅದನ್ನು ಈ ಕಡಲೆ ಹಿಟ್ಟು ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮಟ ಹಾಕ್ಕೊಂಬಿಡೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಹಸಿ ವಾಸನೆ ಹೋಗೋ ಗಂಟ ನಾನು ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡಿಟ್ಟಿರೋ ತರಕಾರಿಗಳು ಹಾಕ್ಕೊತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ಹಾಕ್ಕೊತೀನಿ. ನೀರು ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ನನ್ನ ಹುಳ್ಸೆಹಣ್ಣು ಇಲ್ಲಾಂದರೆ ಈ ಮಾವಿನಕಾಯಿ ಒಣಗಿಸಿಟ್ಟಿರೋದು ಇದನ್ನ ಬೇಕಂದ್ರೂ ನೀವು ಹಾಕ್ಕೊಬೋದು. ನಾನು ಯಾವತ್ತನ ಇದರೊಳಗಡೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ, ಪಿತ್ತಕ್ಕೆಲ್ಲ ಒಳ್ಳೇದಂತೇಳಿ ಅದು ಹಾಕ್ಕೊತೀನಿ. ಒಂದು 4 ನೆನೆಸಿಟ್ಟಿದೆ, ಅದು ಹಾಕ್ಕೊತೀನಿ. ಹುಳಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಖಾರ ಎಷ್ಟಿದೆ ನೋಡ್ಕೊಬೋದು, ಖಾರ ಹುಳಿ ಎಲ್ಲ ನೋಡಿಕೊಂಡು ಆಮೇಲೆ ಕುಕ್ಕರ್ ಮುಚ್ಚೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕುಕ್ಕರೊಳಗೆ ನಾನು ಮಾಡ್ತಾಯಿದ್ದೀನಿ, ನೀವು ಹಾಗೇನೂ ಮಾಡ್ಕೊಬೋದು. ಈಗ ಸೀಟಿ ಹಾಕಿ ವಿಸಿಲ್ ಹಾಕಿ ಒಂದು 3 ವಿಸಿಲ್ ಬರಲಿ. ನೋಡಿ, ರೆಡಿಯಾಗಿದೆ. ಈಗ ಕಡಿ ಹಾಕ್ಕೊಂಬಿಡೋಣ. ನೋಡಿದ್ರಲ್ಲ, ತರಕಾರಿ ಟೊಮಟ ಹಾಕಿದ ಕಡಿ ಯಾವ ಥರ ಮಾಡೋದು. ಇದು ಗುಜರಾತಿ ಪಂಜಾಬಿ ಕಡಿ ಅಂತಾರೆ, ತುಂಬ ಚೆನ್ನಾಗಿರ್ತೈತೆ. ಈ ಕಡಲೆ ಹಿಟ್ಟಿಂದ ಮಾಡಿರೋದು. ಸಾಂಬಾರು ಮಸಾಲೆ ಸಾರುಗಳು ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ರೆಸಿಪಿ ಮಾಡ್ಕೊತೀನಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕಾಗಿ ಬಾಯ್.